ಓಂ ಶಾಂತಿ 15 ಜುಲೈ 2025 प्रातः मुरली बाप दादा मधुबन। मीठे बच्चे, तुम्हें अभी भविष्य 21 जन्मों के लिए यहाँ ही पढ़ाई पढ़नी है। कांटे से खुशबूदार फूल बनना है, दैवी गुण धारण करने और कराने हैं। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ಈಗಲೇ ಭವಿಷ್ಯದ 21 ಜನ್ಮಕ್ಕೆ ಇಲ್ಲೇ ಓದಬೇಕು, ವಿದ್ಯೆ ಇಲ್ಲೇ ಓದಬೇಕು. ಮುಳ್ಳಿಂದ ಸುಗಂಧ ಭರಿತ ಹೂಗಳಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ ಹಾಗೂ ಅನ್ಯರಿಗೂ ಮಾಡಿ. प्रश्न, किन बच्चों की बुद्धि का थाला नंबरवार खुलता जाता है? ಪ್ರಶ್ನೆ ಆಗಿದೆ, ಯಾವ ಮಕ್ಕಳ ಬುದ್ಧಿ ಬೀಗ ನಂಬರ್ವಾರ್ ಆಗಿ ತೆರೀತಾ ಹೋಗುತ್ತೆ? उत्तर, जो श्रीमत पर चलते रहते हैं, पतित पावन बाप की याद में रहते हैं, पढ़ाई पढ़ाने वाले के साथ जिनका योग है, उनकी बुद्धि का ताला खुलता जाता है. ಯಾರು ಶ್ರೀಮತದಂತೆ ನಡೀತಾರೆ, ಪತಿತ ಪಾವನ ತಂದೆಯ ನೆನಪಲ್ಲಿರ್ತಾರೆ, ವಿದ್ಯೆ ಓದಿಸುವಂತಹ ಶಿಕ್ಷಕನ ಜೊತೆ ಯಾರ ಬುದ್ಧಿಯೋಗ ಇದೆ, ಅವರ ಬುದ್ಧಿ ಬೀಗ ತೆರೀತಾ ಹೋಗುತ್ತೆ. ಶ್ರೀಮತದಂತೆ ನಡೆಯೋದ್ರಿಂದ, ಪತಿತ ಪಾವನ ತಂದೆಯ ನೆನಪು ಮಾಡೋದ್ರಿಂದ, ವಿದ್ಯೆ ಓದಿಸೋರ ಜೊತೆ ಬುದ್ಧಿಯೋಗ ಜೋಡಿಸೋದ್ರಿಂದ ಬುದ್ಧಿ ಬೀಗ ತೆರೀತಾ ಹೋಗುತ್ತೆ. बाबा कहते, बच्चे अभ्यास करो, हम आत्मा भाई भाई है, हम बाप से सुनते हैं. ಬಾಬಾ ಹೇಳ್ತಾರೆ, ಮಕ್ಕಳೇ ಅಭ್ಯಾಸ ಮಾಡಿ, ನನ್ನ ಆತ್ಮ, ನಾವು ಸಹೋದರ ಸಹೋದರರು, ಒಬ್ಬ ತಂದೆಯಿಂದ ನಾವು ಕೇಳ್ತಾ ಇದ್ದೀವಿ. ದೇಹಿ ಅಭಿಮಾನಿ ಹೋ ಸುನೋ और सुनाओ तो ताला खुलता जाएगा. ದೇಹಿ ಅಭಿಮಾನಿಗಳಾಗಿ ಕೇಳಿ ಹಾಗೂ ಬೇರೆಯವರಿಗೂ ಹೇಳಿ, ಆಗ ಬುದ್ಧಿ ಬೀಗ ತೆರೀತಾ ಹೋಗುತ್ತೆ. ओम शांति। आप बच्चों को समझाते हैं, जब यहाँ बैठते हो तो ऐसे भी नहीं कि सिर्फ शिव बाबा की याद में रहना है, वह हो जाएगी सिर्फ शांति, फिर सुख भी चाहिए. ಬಾಬಾ ಅವ್ರ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಯಾವಾಗ ಇಲ್ಲಿ ಬಂದು ಕುಳಿತುಕೊಳ್ತೀರಿ, ಹಂಗಲ್ಲ ಬರೀ ಶಿವ ಬಾಬಾ ಅವ್ರ ನೆನಪಲ್ಲೇ ಕುಳಿತುಕೊಳ್ಬೇಕಂತ. ಬಾಬಾ ಹೇಳ್ತಾರೆ, ಅದು ಕೇವಲ ಶಾಂತಿ ಆಯ್ತು, ಮತ್ತೆ ಸುಖನೂ ಬೇಕಲ್ಲ. ತುಮಕೋ ಶಾಂತಿ ಮೇ रहना है और ಸ್ವದರ್ಶನ್ ಚಕ್ರಧಾರಿ ಬನ್ ರಾಜಾಯಿ ಕೋ ಭಿ ಯಾದ್ ಕರ್ನಾ है. ಅಂದ್ರೆ ನೀವು ಶಾಂತಿಯಿಂದ ಇರಬೇಕು, ಬಾಬಾ ಅವ್ರ ನೆನಪು ಮಾಡಬೇಕು, ಜೊತೆಗೆ ಸ್ವದರ್ಶನ ಚಕ್ರಧಾರಿಗಳಾಗಿ ರಾಜ್ಯವನ್ನು ನೆನ್ಪು ಮಾಡಿ, ಸುಖವನ್ನು ನೆನ್ಪು ಮಾಡಿ. ಈಗ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ ನರನಿಂದ ನಾರಾಯಣ ಅಥವಾ ಮನುಷ್ಯರಿಂದ ದೇವತೆಗಳಾಗ್ಲಿಕ್ಕೋಸ್ಕರ. यहाँ बल कितने भी कोई में दैवी गुण हो तो भी उनको देवता नहीं कहेंगे. ಈ ಕಲಿಯುಗದಲ್ಲಿ ಯಾರಲ್ಲಿ ಎಷ್ಟೇ ದೈವಿ ಗುಣಗಳಿದ್ರೂ ಕೂಡ ಇಲ್ಲಿ ಯಾರನ್ನೂ ದೇವತೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳಿರ್ತಾರೆ ಸ್ವರ್ಗದಲ್ಲಿ. दुनिया में मनुष्यों को स्वर्ग का पता नहीं है. तुम बच्चे जानते हो, नई दुनिया को स्वर्ग, पुरानी दुनिया को नरक कहा जाता है. ಜಗತ್ತಿನ ಮನುಷ್ಯರಿಗೆ ಸ್ವರ್ಗ ಯಾವುದು ಅನ್ನೋದು ಗೊತ್ತೇ ಇಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಹೊಸ ಜಗತ್ತಂದ್ರೆ ಸ್ವರ್ಗ, ಹಳೆ ಜಗತ್ತಂದ್ರೆ ನರಕ ಅಂತ ಕರೀಲಾಗುತ್ತೆ. ಇದು ಭಾರತ್ ವಾಸಿಗಳಿಗೆ ಗೊತ್ತಿದೆ. जो देवताएं सतयुग में राज्य करते थे, उनके चित्र भी भारत में ही है. ಯಾವ ದೇವತೆಗಳು ಸತ್ಯಯುಗದಲ್ಲಿ ರಾಜ್ಯ ಮಾಡ್ತಾ ಇದ್ರೋ ಅವ್ರ ಚಿತ್ರಗಳೇ ಭಾರತದಲ್ಲೂ ಇದೆ. ಇದು ಆದಿ ಸನಾತನ ದೇವಿ ದೇವತಾ ಧರ್ಮದವರ ಚಿತ್ರಗಳು. फिर बल करके उनके चित्र बाहर में ले जाते पूजा के लिए. बाहर कहाँ भी जाते तो जाकर वहां मंदिर बनाते हैं. ಈ ದೇವತೆಗಳ ಚಿತ್ರವನ್ನ ಬೇರೆ ಬೇರೆ ದೇಶಗಳಿಗೂ ತಗೊಂಡು ಹೋಗ್ಬೋದು ಪೂಜೆ ಮಾಡಕ್ಕೆ. ಬಾಬಾ ಹೇಳ್ತಾರೆ, ಹೊರಗಡೆ ಎಲ್ಲೇ ಹೋದ್ರು ಅಲ್ಲಿ ಮಂದಿರಗಳನ್ನ ನಿರ್ಮಾಣ ಮಾಡ್ತಾರೆ. हर एक धर्म वाले कहाँ भी जाते
तो अपने चित्रों की ही पूजा करते हैं। जिन जिन गांव पर विजय पाते वहां ಚರ್ಚ್ ಆದಿ ಜಾಕರ್ ಬನಾತೆ ಹೇ. ಎಲ್ಲಾ ಧರ್ಮದವರು ಎಲ್ಲಿಗೆ ಹೋದ್ರು ಅವ್ರವ್ರ ಚಿತ್ರಗಳನ್ನೇ ಅವ್ರು ಪೂಜೆ ಮಾಡ್ತಾರೆ. ಯಾವ್ಯಾವ ಹಳ್ಳಿಯಲ್ಲಿ ಅವರು ಎಲ್ಲ ಸಂದೇಶ ಕೊಟ್ಟು ಸೇವೆ ಮಾಡಿ ವಿಜಯ ಗಳಿಸ್ಕೊಂಡ್ ಬಿಡ್ತಾರೋ ಅಲ್ಲೆಲ್ಲ ಕಡೆನೂ ಹೋಗಿ ಚರ್ಚ್ಗಳನ್ನ ಮಾಡ್ತಾರೆ. हर एक धर्म के चित्र अपने अपने है पूजा के लिए. ಪ್ರತಿಯೊಂದು ಧರ್ಮದವ್ರದ್ದು ಚಿತ್ರ ಅವ್ರವ್ರದ್ದೇ. ಹೆಂಗೆ ಕ್ರಿಶ್ಚಿಯನ್ಸ್ ಕ್ರೈಸ್ತಂದು, ಬೌದ್ಧಿಸ್ಟ್ ಬುದ್ಧಂದು, ಸಿಖ್ರು ಗುರುನಾನಕ್ದು, ಅವ್ರವ್ರ ಧರ್ಮದವ್ರದ್ದು ಅವ್ರವ್ರ ಪೂಜೆ ಮಾಡ್ತಾರೆ. ಹಾಗೆ ತುಂಬಿ ನಹಿ ಜಾನ್ತೆ ತೆ ಹಮ್ ಹಿ ದೇವಿ ದೇವತಾತೆ. ಹಾಗಾದ್ರೆ ನಾವು ಪೂಜೆ ಮಾಡೋದು ಯಾರನ್ನ? ನಾವು ದೇವಿ ದೇವತಾ ಧರ್ಮದವರು, ಅದರಿಂದ ದೇವಿ ದೇವತೆಗಳನ್ನೇ ಪೂಜಿಸ್ತೀವಿ. ಆದ್ರೆ ಮೊದಲು ನಮ್ಗೆ ಇದ್ಯಾವುದು ಗೊತ್ತಿರ್ಲಿಲ್ಲ. अपने को अलग समझकर उनकी पूजा करते थे और धर्म वाले पूजा करते तो जानते ये हमारा धर्म स्थापक क्राइस्ट है, हम क्रिश्चियन है. ಅಲ್ಲಿ ನೀವೇನ್ ತಿಳ್ಕೊಂಡ್ರಿ? ದೇವತೆಗಳದ್ದು ಪೂಜೆ ಮಾಡಿದ್ರು ಅವ್ರು ಯಾರೋ ಬೇರೆ, ನಾವ್ಯಾರೋ ಬೇರೆ ಅಂತ ತಿಳ್ಕೊಂಡಿದ್ರಿ. ಆದ್ರೆ ಬೇರೆ ಧರ್ಮದವರು ಪೂಜೆ ಮಾಡುವಾಗ ಇವರು ನಮ್ಮ ಧರ್ಮ ಸ್ಥಾಪಕ, ನಾವು ಈ ಧರ್ಮದವರು ಅನ್ನೋ ಕಾನ್ಶಿಯಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೋ ಪೂಜೆ ಮಾಡ್ತಾರೋ ಅದನ್ನ ಮಾಡ್ತಾರೆ. ನಾವು ಕ್ರಿಶ್ಚಿಯನ್ಸ್ ಅನ್ನೋ ಕಾನ್ಶಿಯಸ್ ಇರುತ್ತೆ, ಅಥವಾ ನಾವು ಬೌದ್ಧಿಗಳು ಅಂತ. ये हिंदू लोग अपने धर्म को न जानने के कारण अपने को हिंदू कह देते हैं और पूजते हैं देवताओं को. ಹಿಂದೂಗಳು ಬರೀ ತಮ್ಮ ಧರ್ಮ ಗೊತ್ತಿಲ್ಲದೆ ಬರೀ ಹಿಂದೂಗಳು ಅಂತ ಹೇಳ್ಕೊಂಡು ದೇವತೆಗಳದ್ದು ಬರೀ ಪೂಜೆ ಮಾಡ್ತಾರೆ. ಅದೇ ದೇವತಾ ಧರ್ಮ ನಮ್ದು, ಆ ದೇವತಾ ಕುಲ ನಮ್ದು, ದೇವತೆಗಳಾಗಿದ್ವಿ ನಾವು, ಇದು ಗೊತ್ತಿಲ್ಲ. ये भी नहीं समझते हम आदि सनातन देवी देवता धर्म के हैं. ಇದು ಯಾರಿಗೂ ಗೊತ್ತಿಲ್ಲ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಂತ. हम अपने बड़ों को पूजते हैं. क्रिश्चियन एक क्राइस्ट को पूजते हैं. भारतवासियों को ये पता नहीं हमारा धर्म कौन सा है. ದೇವತಾ ಧರ್ಮದವರಿಗೆ ಇದು ಗೊತ್ತಿಲ್ಲ, ನಮ್ಮ ಪೂರ್ವಜರನ್ನ ನಮ್ಮ ಹಿರಿಯರನ್ನ ಪೂಜಿಸ್ತಾ ಇದೀವಿ ಅನ್ನೋದೇ ಗೊತ್ತಿಲ್ಲ. ನಾವ್ ಇದೇ ವಂಶದವರು, ಇದೇ ಕುಲದವರು ಅಂತ. ಬಾಬಾ ಹೇಳ್ತಾರೆ ಕ್ರಿಶ್ಚಿಯನ್ಸ್ ಒಬ್ಬ ಕ್ರೈಸ್ತದ ಪೂಜೆ ಮಾಡ್ತಾರೆ. ಭಾರತವಾಸಿಗಳಿಗೆ ಗೊತ್ತೇ ಇಲ್ಲ ನಮ್ಮ ಧರ್ಮ ಯಾವುದು, ಅದನ್ನ ಯಾರು ಯಾವಾಗ ಸ್ಥಾಪನೆ ಮಾಡಿದ್ರು. ಬಾಬಾ ಹೇಳ್ತಾರೆ ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಪ್ರಾಯಲೋಪ ಆಗುತ್ತೋ ಆಗ ನಾನು ಬರ್ತೀನಿ ಪುನಃ ಆ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ. ये ज्ञान अभी तुम बच्चों की बुद्धि में है, पहले कुछ भी नहीं जानते थे. ಈ ಜ್ಞಾನ ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿರೋದು. ಇದೆಲ್ಲ ಯಾವಾಗ ಗೊತ್ತಾಯ್ತು? ನಮ್ ಧರ್ಮ ಯಾವುದು, ನಮ್ ಧರ್ಮ ಸ್ಥಾಪಕ ಯಾರು, ಯಾವಾಗ ಬರ್ತಾರೆ, ಇದೆಲ್ಲ ಈಗ ಗೊತ್ತಾಗಿದೆ. ಮೊದ್ಲು ಏನೋ ನಿಮಗೆ ಗೊತ್ತಿರ್ಲಿಲ್ಲ. ಬಿಗರ್ ಸಮझे ಭಕ್ತಿ ಮಾರ್ಗ में ಚಿತ್ರೋं की पूजा करते रहते थे. ಏನೋ ಅರಿವಿಲ್ದೆ, ಜ್ಞಾನ ಇಲ್ದೆ ಭಕ್ತಿ ಮಾರ್ಗದಲ್ಲಿ ಚಿತ್ರಗಳನ್ನ ಪೂಜಿಸ್ತಾ ಬಂದಿದ್ದೀರಿ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಭಕ್ತಿ ಮಾರ್ಗದಲ್ಲಿ ಇಲ್ಲ. हम भक्ति मार्ग में नहीं है. अभी तुम ब्राह्मण कुल भूषण और शूद्र कुल वालों में रात दिन का फर्क है. ನಾವು ಭಕ್ತಿ ಮಾರ್ಗದಲ್ಲಿ ಇಲ್ಲ. ಈಗ ನಾವು ಬಂದಿದ್ದೀವಿ ಎಲ್ಲಿಗೆ? ಜ್ಞಾನ ಮಾರ್ಗದಲ್ಲಿ. ಈಗ ನೀವು ಬ್ರಾಹ್ಮಣ ಕುಲಭೂಷಣರು, ನಿಮ್ಮನ್ನು ಬಿಟ್ಟು ಉಳಿದವರೆಲ್ಲರೂ ಶೂದ್ರ ಕುಲದವರು. ನಿಮಗೂ ಅವರಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. वो भी इस समय तुम समझते हो, सत्युग में नहीं समझेंगे. ಅದನ್ನು ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಇವಾಗ ಗೊತ್ತಿದೆ, ಸತ್ಯಯುಗದಲ್ಲಿ ಇದೇನೋ ಗೊತ್ತಿರ್ಲಿಲ್ಲ. ಈ ಸಮಯ ತುಮಕೋ ಸಮಜ್ ಮಿಲ್ತಿ ಹೇ. ಇದೆಲ್ಲ ತಿಳುವಳಿಕೆ ಇವಾಗಲೇ ಸಿಗತ್ತೆ. ಎಲ್ಲ ತಿಳುವಳಿಕೆ ಬಾಬೋರ್ ಬಂದೇ ಕೊಡೋದಲ್ವಾ. ಬಾಪ್ ಆತ್ಮಾओं को समझ देते हैं. पुरानी दुनिया और नई दुनिया का तुम ब्राह्मणों को ही पता है. ಬಾಬೋರು ನೀವು ಆತ್ಮಗಳಿಗೆ ತಿಳುವಳಿಕೆ ಕೊಡ್ತಾರೆ. ಹಳೆ ಜಗತ್ತು ಹಾಗೂ ಹೊಸ ಜಗತ್ತು ಇದೆರಡು ಕೇವಲ ನೀವು ಬ್ರಾಹ್ಮಣರಿಗೆ ಮಾತ್ರ ಗೊತ್ತಿರೋದು. ಹಳೆ ಜಗತ್ತಲ್ಲಿ ಎಷ್ಟೊಂದು ಜನಸಂಖ್ಯೆ ಇದೆ ನೋಡಿ. ಯಹಾ ತೋ ಮನುಷ್ಯ ಕಿತನಾ ಲಡ್ತೆ ಜಗಡ್ತೆ ಹೇ. ಇಲ್ಲಂತೂ ಮನುಷ್ಯ ಎಷ್ಟು ಹೊಡೆದಾಡ್ತಾರೆ, ಜಗಳ ಮಾಡ್ತಾರೆ. ಬಾಬಾ ಹೇಳ್ತಾರೆ ಇದು ಮುಳ್ಳಿನ ಕಾಡು. ಈ ಮಕ್ಕಳಿಗೆ ಗೊತ್ತಿದೆ ನಾವು
ಮುಳ್ಳಿನ ಕಾಡಲ್ಲಿ ಮುಳ್ಳುಗಳೇ ಆಗಿದ್ವಿ. ಈಗ ಬಾಬೋರ್ ನಮ್ಮನ್ನ ಹೂಗಳನ್ನಾಗಿ ಮಾಡ್ತಾ ಇದ್ದಾರೆ. ಕಾಂಟೆ ಇನ್ ಖುಷ್ಬುದಾರ್ ಫೂಲೋಂ ಕೋ ನಮನ್ ಕರ್ತೆ ಹೈ. ಮುಳ್ಳುಗಳು ಈ ಸುಗಂಧ ಭರಿತ ಹೂಗಳಿಗೆ ನಮನ ಮಾಡ್ತಾರೆ. ಅಂದ್ರೆ ಮನುಷ್ಯರು ಅಂದ್ರೆ ಯಾರಲ್ಲಿ ವಿಕಾರಗಳ ಮುಳ್ಳಿದೆ, ದೇವತೆಗಳು ಅಂದ್ರೆ ದೈವಿ ಗುಣಗಳ ಹೂಗಳವರು. ಈ ಮುಳ್ಳುಗಳು ಹೂಗಳಿಗೆ ನಮಸ್ಕಾರ ಮಾಡ್ತೀರಿ. ಈ ಎಲ್ಲ ರಹಸ್ಯ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಹಂಸೋ ದೇವತಾತೆ ಜೋ ಫಿರ್ ಆಕರ್ ಅಬ್ ಖುಷ್ಬುದಾರ್ ಫೂಲ್ ಬ್ರಾಹ್ಮಣ ಬನೇ ಹೇ. ಬಾಬಾ ಹೇಳ್ತಾರೆ, ನಾವೇ ದೇವತೆಗಳಿದ್ದವರು ಈಗ ಬಂದು ಮತ್ತೆ ಪುನಃ ಸುಗಂಧ ಭರಿತ ಹೂಗಳು ಅಂದ್ರೆ ಬ್ರಾಹ್ಮಣರಾಗ್ತಾ ಇದ್ದೀರಿ. ಏಕೆಂದ್ರೆ ಶೂದ್ರರು ಮುಳ್ಳುಗಳು, ಬ್ರಾಹ್ಮಣರು ಹೂಗಳಾಗ್ತಾ ಇರೋರು. ಬಾಬಾನೇ ಸಮझाया ये ड्रामा है, आगे ये ड्रामा बैस्कोप आदि नहीं थे, ये भी अभी बने हैं, क्यों बने हैं. ಬಾಬೋರ್ ತಿಳಿಸ್ಕೊಡ್ತಾರೆ, ಇದೆಲ್ಲವೂ ಡ್ರಾಮಾ. ಮೊದಲು ಡ್ರಾಮಾ ಸಿನಿಮಾ ಇದ್ಯಾವುದು ಇರಲಿಲ್ಲ. ಈಗ ಯಾವಾಗಿಂದ ಆಯ್ತು, ಯಾಕಾಯ್ತು? ಕ್ಯೋಂಕಿ ಬಾಪ್ ಕೋ ದೃಷ್ಟಾಂತ ದೇನೆ ಮೇ ಸಹಜ ಹೋ. ಅದೆಲ್ಲ ಯಾಕೆ ಮಾಡಿದ್ದಾರೆ, ಡ್ರಾಮಾ ಸಿನಿಮಾ ಎಲ್ಲ ಯಾಕೆ ಮಾಡಿದ್ದಾರೆ ಅಂದ್ರೆ, ಬಾಬಾ ಹೇಳೋದು ನನಗೆ ನನ್ನ ಮಕ್ಕಳಿಗೆ ಅರ್ಥ ಮಾಡ್ಸಕ್ಕೆ ಸಹಜ ಆಗ್ಲಿ, ಉದಾಹರಣೆ ಹೇಳಲಿಕ್ಕೆ, ಹೋಲಿಕೆ ಮಾಡಿ ಹೇಳಲಿಕ್ಕೆ ಸಹಜ ಆಗ್ಲಿ ಅಂತ ಇವೆಲ್ಲವೂ ಡ್ರಾಮಾನುಸಾರ ಆಗಿದೆ. बच्चे भी समझ सकते हैं, साइंस भी तो तुम बच्चों को सीखनी है ना. बुद्धि में सब साइंस के संस्कार ले जाएंगे जो फिर वहां काम में आएंगे. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಈ ವಿಜ್ಞಾನ ಎಲ್ಲ ನಿಮ್ಮ ಮಕ್ಕಳು ಕಲಿತೀರಿ. ನಿಮ್ಮ ಬುದ್ಧಿಯಲ್ಲಿ ವಿಜ್ಞಾನದ ಸಂಸ್ಕಾರನೂ ತಗೊಂಡು ಹೋಗ್ತೀರಿ. ಅಲ್ಲಿ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ. ಅಲ್ಲಿ ಚಿನ್ನದ ಮೆಹಲು, ಪುಷ್ಪಕ ವಿಮಾನ ಎಲ್ಲ ಮಾಡ್ಬೇಕಲ್ಲ. दुनिया कोई एकदम तो खत्म नहीं हो जाती, संस्कार ले जाकर फिर जन्म लेते हैं, विमान आदि भी बनाते. जो जो काम की चीजें वहां के लायक वह बनती है. ಜಗತ್ ಒಂದೇ ಸಲ ವಿನಾಶ ಆಗ್ಬಿಡೋದಿಲ್ಲ. ಸಂಸ್ಕಾರ ನೀವು ತಗೊಂಡು ಹೋಗ್ತೀರಿ, ಅಲ್ಲಿ ಹೋಗಿ ಜನ್ಮ ತಗೊಳ್ತೀರಿ, ಅಲ್ಲಿ ವಿಮಾನ ಮುಂತಾದ ಎಲ್ಲ ಮಾಡ್ಬೇಕಾಗುತ್ತೆ. ಏನೇನು ಉಪಯುಕ್ತವಾದ ವಸ್ತುಗಳನ್ನ ತಯಾರು ಮಾಡಬೇಕು, ಯೋಗ್ಯವಾಗಿರೋದು ಅದನ್ನ ಮಾಡ್ತೀರಿ ಅಲ್ಲಿ. स्टीमर बनाने वाले भी होते, परंतु स्टीमर तो वहां काम में नहीं आएंगे. बल कोई ज्ञान लेवे या न लेवे, परंतु उनके संस्कार काम में नहीं आएंगे. वहां स्टीमर्स आदि की दरकार नहीं है. ಅಲ್ಲಿ ಹಡಗು ಮಾಡೋ ಅಂಥದ್ದೆಲ್ಲ ಕೆಲಸ ಇರೋದಿಲ್ಲ. ಬಲೆ ಅವ್ರು ಜ್ಞಾನ ತಗೊಂಡಿರೋರು ಇರ್ಲಿ, ಜ್ಞಾನ ತಗೊಳ್ಳದೆ ಇರೋರು ಇರ್ಲಿ, ಆ ಸಂಸ್ಕಾರ ಅಲ್ಲಿ ಉಪಯೋಗಕ್ಕೆ ಬರಲ್ಲ. ಲಾಯರು, ಡಾಕ್ಟ್ರು, ಪೊಲೀಸು, ಬಾಬಾ ಹೇಳ್ತಾರೆ ಇವೆಲ್ಲ ಅಲ್ಲಿ ಸಂಸ್ಕಾರ ಉಪಯೋಗಕ್ಕೆ ಬರಲ್ಲ. ಯಾಕೆಂದ್ರೆ ಅಲ್ಲಿ ಹಡಗಿನ ಅವಶ್ಯಕತೆನೇ ಇಲ್ಲ. ड्रामा में है नहीं. हाँ, विमानों की, बिजलियों आदि की दरकार पड़ेगी, वह इन्वेंशन निकालते रहते, वहां से बच्चे सीख करके आते. सब बातें तुम बच्चों की बुद्धि में ही है ना. ಅಲ್ಲಿ ವಿಮಾನಗಳು, ವಿದ್ಯುತ್ ಇದೆಲ್ಲ ಅವಶ್ಯಕತೆ ಇದೆ. ಆದ್ರೆ ಯಾವ ತರ ಇದೆಲ್ಲ ಇನ್ವೆನ್ಷನ್ ನೀವು ಮಾಡ್ತಾ ಹೋಗ್ತೀರಿ. ಬಾಬಾ ಹೇಳ್ತಾರೆ ನೀವೆಲ್ಲ ಕಲ್ತ್ಕೊಂಡು ಅಲ್ಲಿಗೆ ಬರ್ತೀರಿ. ಎಲ್ಲ ಮಾತು ನೀವು ಮಕ್ಕಳ ಬುದ್ಧಿಯಲ್ಲೇ ಇರೋದು. ನಿಮಗೆ ಗೊತ್ತಿದೆ ನಾವು ಓದ್ತಾ ಇರೋದೇ ಹೊಸ ಜಗತ್ತಿಗೋಸ್ಕರ. ಬಾಬೋರ್ ನಮ್ಗೆ ಭವಿಷ್ಯದ 21 ಜನ್ಮಕ್ಕೆ ಓದಿಸ್ತಾ ಇದ್ದಾರೆ. ಒಂದು ಜನ್ಮ ಓದೋದು, 21 ಜನ್ಮ ಪ್ರಾರಬ್ಧ ಪಡ್ಕೊಳ್ಳೋದು. ನಾವು ಸ್ವರ್ಗವಾಸಿಗಳಾಗ್ಲಿಕ್ಕೆ ಪವಿತ್ರರಾಗ್ತಾ ಇದ್ದೀವಿ. ಪೆಹಲೆ ನರಕವಾಸಿ ಥೇ, ಮನುಷ್ಯ कहते भी है फलाना स्वर्गवासी हुआ, परंतु हम नरक में है ये नहीं समझते हैं. ಮೊದಲು ನಾವು ನರಕವಾಸಿಗಳಿದ್ವಿ. ಮನುಷ್ಯ ಏನ್ ಹೇಳ್ತಾರೆ, ಯಾರು ಶರೀರ ಬಿಟ್ರು, ಸ್ವರ್ಗಸ್ಥರಾದ್ರು, ವೈಕುಂಠಕ್ಕೆ ಹೋದ್ರು, ಹಾಗಾದ್ರೆ ನಾವು ಎಲ್ಲಿದ್ದೀವಿ, ನರಕದಲ್ಲಿದ್ದೀವಿ. ಇದು ಮನುಷ್ಯರಿಗೆ ಗೊತ್ತೇ ಇಲ್ಲ. बुद्धि का ताला नहीं खुलता, तुम बच्चों को धीरे धीरे ताला खुलता जाता नंबर 1. ಮನುಷ್ಯ ಬುದ್ಧಿಗೆ ಏನು ಅರ್ಥ ಆಗಲ್ಲ, ಯಾಕೆಂದ್ರೆ ಬುದ್ಧಿ ಬೀಗ ತೆರೆದಿಲ್ಲ. ನೀವು ಮಕ್ಕಳಿಗೂ ಬಹಳ ನಿಧಾನವಾಗಿ ಬುದ್ಧಿ ಬೀಗ ತೆರೀತಾ ಹೋಗುತ್ತೆ. ನಂಬರ್ 1 ताला उनका खुलेगा जो श्रीमत पर चलने लग पड़ेंगे और पतित पावन बाप को याद करेंगे. ಬುದ್ಧಿ ಬೀಗ ಯಾರ್ದು ತೆರೆಯುತ್ತೆ, ನಂಬರ್ 1 ಓಪನ್ ಆಗ್ತಾ ಹೋಗುತ್ತೆ.
ನೋಡಿ, ಬಾಗ್ಲು ಒಂದೇ ಸಲ ಓಪನ್ ಆಗಲ್ಲ, ನಿಧಾನವಾಗಿ. ಫುಲ್ ಓಪನ್ ಆಗ್ಬೇಕಾದ್ರೂ ಅದು ನಿಧಾನವಾಗಿ. ಅದೇ ತರ ನಿಮ್ಮ ಬುದ್ಧಿ ಬೀಗ ಯಾವಾಗ ತೆರೆಯುತ್ತೆ, ಎಷ್ಟು ಶ್ರೀಮತದಂತೆ ನಡೀತೀರಿ ಹಾಗೂ ಪತಿತ ಪಾವನ ತಂದೆಯನ್ನ ನೆನ್ಪು ಮಾಡ್ತೀರಿ. ಬಾಬೋರು ಜ್ಞಾನ ಕೊಡ್ತಾರೆ, ನೆನಪನ್ನು ಕಲ್ಸ್ಕೊಡ್ತಾ ಇದ್ದಾರೆ. ಏಕೆಂದ್ರೆ ಬಾಬೋರು ಟೀಚರ್ ಅಲ್ವಾ. टीचर जरूर पढ़ाएंगे, जितना टीचर और पढ़ाई से योग होगा उतना ऊंच पद पाएंगे. ಟೀಚರ್ ಅವಶ್ಯಕವಾಗಿ ಓದಿಸ್ತಾರಲ್ವಾ. ಎಷ್ಟು ಟೀಚರ್ ಮತ್ತು ವಿದ್ಯೆ ಎರಡರ ಜೊತೆ ಯೋಗ ಇರುತ್ತೋ ಅಷ್ಟು ಉನ್ನತ ಪದವಿಯನ್ನ ಪಡ್ಕೊಳ್ತೀರಿ. ಉಸ್ ಪಢಾಯಿ ಮೇ ತೋ ಯೋಗ ರೇತಾ ಹಿ ಹೈ. ನೋಡಿ, ಲೌಕಿಕ ವಿದ್ಯೆಯಲ್ಲಂತೂ ಯೋಗ ಇದ್ದೇ ಇದೆ. ಟೀಚರು ವಿದ್ಯೆ ಎರಡರ ಜೊತೆನೂ ಯೋಗ ಇರುತ್ತೆ. जानते हैं बैरिस्टर पढ़ाते, यहाँ बाप पढ़ाते, ये भी भूल जाते क्योंकि नई बात है ना. ಅಲ್ಲಿ ಗೊತ್ತಿರುತ್ತೆ, ಈ ಲಾಯರ್ ನನಗೆ ಲಾ ಓದಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ನಾನು ಓದಿಸ್ತೀನಿ, ಆದ್ರೆ ನನ್ನ ಮಕ್ಕಳು ಮರ್ತೇ ಬಿಡ್ತೀರಿ ಯಾರು ಓದಿಸ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಇದೆಲ್ಲ ಹೊಸ ಮಾತೆಗಳಲ್ವಾ. ದೇಹ ನೆನಪು ಮಾಡೋದು ಬಹಳ ಸಹಜ. ಪದೇ ಪದೇ ದೇಹ ನೆನಪಿಗೆ ಬರ್ತಾ ಇರುತ್ತೆ, ಆದ್ರೆ ನಾನು ಆತ್ಮ ಅನ್ನೋದನ್ನೇ ಮರ್ತು ಬಿಡ್ತೀರಿ. ಹಮ್ ಆತ್ಮೋं को बाप समझाते, ಮಾತ್ಮಾಯೇ ಭಾಯಿ ಭಾಯಿ ಹೇ. ನಾವು ಆತ್ಮಗಳಿಗೆ ಬಾಬೋರ್ ತಿಳಿಸ್ಕೊಡ್ತಾರೆ, ನಾವು ಆತ್ಮಗಳು ಸಹೋದರ ಸಹೋದರರು. ಬಾಬೋರಿಗೆ ಗೊತ್ತಿದೆ, ಹಮ್ ಪರಮ ಆತ್ಮ ಹೇ, ಆತ್ಮೋं को ಸಿಖಲಾತೆ ಹೇ. ನಾನು ಪರಮ ಆತ್ಮ, ಆತ್ಮಗಳಿಗೆ ತಿಳಿಸ್ಕೊಡ್ತೀನಿ, ಕಲ್ಸ್ಕೊಡ್ತೀನಿ. ಏನ್ ಕಲ್ಸ್ಕೊಡ್ತಾರೆ ಪರಮಾತ್ಮ? ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ಅನ್ಯ ಆತ್ಮಗಳಿಗೆ ಕುತ್ಕೊಂಡು ಇದನ್ನ ಕಲ್ಸ್ಕೊಡಿ. ಯಾ ಆತ್ಮ ಕಾನೂನ್ ಸೆ ಸುನ್ತಿ ಹೇ, ಸುನಾನೆ ವಾಲಾ ಹೇ ಪರಂ ಪಿತಾ ಪರಮಾತ್ಮ. ನಾವು ಆತ್ಮ ಈ ಕಿವಿಯಿಂದ ಕೇಳಿಸ್ಕೊಳ್ತೀವಿ, ಹೇಳೋರು ಪರಂ ಪಿತಾ ಪರಮಾತ್ಮ, ಅವರಿಗೆ ಸುಪ್ರೀಂ ಆತ್ಮ ಅಂತ ಹೇಳಲಾಗತ್ತೆ. तुम जब किसको समझाते हो, ये बुद्धि में आना चाहिए, हमारी आत्मा में ज्ञान है, आत्मा को ये सुनाता हूँ. ಬಾಬಾ ಹೇಳ್ತಾರೆ, ನೀವು ಯಾರಿಗಾದ್ರೂ ಈ ಜ್ಞಾನ ತಿಳಿಸ್ಕೊಡ್ತೀರಿ ಅಲ್ಲ, ಆಗ ನಿಮ್ಮ ಬುದ್ಧಿಯಲ್ಲಿ ಬರಬೇಕು, ನಾನು ಆತ್ಮ, ನಾನು ಆತ್ಮದಲ್ಲಿ ಏನು ಜ್ಞಾನ ಇದೆಯೋ ಈ ಆತ್ಮಕ್ಕೆ ಹೇಳ್ತಾ ಇದ್ದೀನಿ. ಆತ್ಮ ಅನ್ನೋ ಸ್ಮೃತಿಯಲ್ಲಿದ್ದು ಹೇಳಿ. हमने बाबा से जो सुना वह आत्माओं को सुनाता हूँ. ನನಗೆ ಯಾರು ಜ್ಞಾನ ಕೊಟ್ಟಿದ್ದು? ನನಗೆ ಬಾಬೋರು ಏನ್ ಹೇಳ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೋ ಅದನ್ನ ನಾನು ಈ ಆತ್ಮಕ್ಕೆ ತಿಳಿಸ್ತಾ ಇದ್ದೀನಿ. ಬಾಬಾ ಹೇಳ್ತಾರೆ, ಇದು ಬಿಲ್ಕುಲ್ ಹೊಸ ಮಾತು. तुम दूसरों को जब पढ़ाते हो देही अभिमानी होकर नहीं पढ़ाते, भूल जाते हो. ಯಾವಾಗ ಬೇರೆಯವ್ರಿಗೆ ನೀವು ಜ್ಞಾನ ಕೊಡ್ತೀರಿ, ಈ ವಿದ್ಯೆ ಓದಿಸ್ತೀರಿ, ನೀವು ಆತ್ಮ ಅಭಿಮಾನಿಯಾಗಿ ಓದಿಸಲ್ಲ. ಯಾಕೆ ಅಂದ್ರೆ ಮರ್ತು ಬಿಡ್ತೀರಿ. ದೇಹ ಅನ್ನೋ ಸ್ಮೃತಿ ಮಂಜಿಲ್ ಹೇನಾ, ಬುದ್ಧಿ ಮೇ ಯಾದ್ ರೆಹನಾ ಚಾಹಿಯೆ ಮೇ ಆತ್ಮ ಅವಿನಾಶಿ ಹೂಂ. ಬುದ್ಧಿಯಲ್ಲಿ ಯಾವಾಗ್ಲೂ ನಿಮಗೆ ನೆನಪಿರ್ಬೇಕು, ನಾನು ಆತ್ಮ ಅವಿನಾಶಿಯಾಗಿದ್ದೀನಿ. ನಾನು ಆತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ಪಾತ್ರ ಮಾಡ್ತಾ ಇದ್ದೀನಿ. ನೀವು ಆತ್ಮ ಶೂದ್ರ ಕುಲದಲ್ಲಿದ್ರಿ, ಈಗ ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೀರಿ, ಮತ್ತೆ ದೇವತಾ ಕುಲದಲ್ಲಿ ಹೋಗ್ತೀರಿ. ಅಲ್ಲಿ ಶರೀರನು ಪವಿತ್ರವಾಗಿರೋ ಸಿಗುತ್ತೆ. ನಾವೆಲ್ಲ ಆತ್ಮಗಳು ಪರಸ್ಪರ ಸಹೋದರ ಸಹೋದರರು. ಬಾಬೋರು ಮಕ್ಕಳಿಗೆ ಓದಿಸ್ತಾರೆ. ಬಚ್ಚೆ ಫಿರ್ ಕಹೆಂಗೆ ಬಾಯಿ ಭಾಯಿ ಹೇ, ಭಾಯಿ ಕೋ ಪಢಾತೆ ಹೇ, ಆತ್ಮ ಕೋ ಹಿ ಸಮಜಾತೆ ಹೇ ನಾ. ಮಕ್ಕಳಿಗೆ ಗೊತ್ತಿದೆ, ನಾವು ಆತ್ಮಗಳು ಸಹೋದರ ಸಹೋದರರು, ನಾನು ಸಹೋದರ ಆತ್ಮಕ್ಕೆ ಓದಿಸ್ತಾ ಇದ್ದೀನಿ. ಆತ್ಮ ಅಂತ ತಿಳ್ಕೊಂಡು ತಿಳಿಸ್ಕೊಡಿ. ಆತ್ಮ ಈ ಶರೀರದ ಮೂಲಕ ಕೇಳುತ್ತೆ. ನೋಡಿ, ಮೊದಲನೇ ಪಾಠನ ಬಾಬೋರೆಷ್ಟು ಕುಟ್ಟಿ ಕುಟ್ಟಿ ಪಕ್ಕ ಮಾಡ್ತಾರೆ. ಎಷ್ಟೇ ಜ್ಞಾನದಲ್ಲಿ ವರ್ಷಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಆದ್ರೆ ಈ ಮೊದಲನೇ ಪಾಠನೇ ಪರಿಪಕ್ವ ಮಾಡ್ಕೋಬೇಕು. ಇದು ಬಹಳ ಸೂಕ್ಷ್ಮ ಮಾತು. ಸ್ಮೃತಿ ಮೇ ನಹಿ ಆತಿ ಹೇ, ಆದಾ ಕಲ್ ತುಮ್ ದೇಹ ಅಭಿಮಾನ್ ಮೇ ರಹೇ ಹೋ. ಇದು ಸ್ಮೃತಿಯಲ್ಲಿ ಬರೋದೇ ಇಲ್ಲ. ಯಾಕೆ ಅಂದ್ರೆ ಅರ್ಧ ಕಲ್ಪದಿಂದ ದೇಹ ಅಭಿಮಾನದಲ್ಲೇ ಬಂದಿದ್ದೀರಿ. ಈ ಸಮಯದಲ್ಲಿ ನೀವು ದೇಹಿ ಅಭಿಮಾನಿಗಳಾಗಿರ್ಬೇಕು. ನೀವು ನಿಮ್ಮನ್ನ ಆತ್ಮ ನಿಶ್ಚಯ ಮಾಡ್ಕೊಳ್ಳಿ. ಆತ್ಮ ನಿಶ್ಚಯ ಮಾಡ್ಕೊಂಡು ಕೂತ್ಕೊಳ್ಳಿ.
ಯಾವಾಗ ಇಲ್ಲಿ ಕುತ್ಕೊಂಡಿದ್ದೀರಿ, ನನ್ನ ಆತ್ಮ ಈ ಭ್ರುಕುಟಿಯಲ್ಲಿ ಕುತ್ಕೊಂಡಿದ್ದೀನಿ. ಆತ್ಮ ನಿಶ್ಚಯ ಮಾಡ್ಕೊಂಡು ಕೇಳಿ, ಪರಂಪಿತ ಪರಮಾತ್ಮ ಹೇಳ್ತಾ ಇದ್ದಾರೆ. ತಪ್ತು ಕೇತೇನ ಆತ್ಮ ಪರಮಾತ್ಮ ಅಲಗ್ ರಹೆ ಬಹುಕಾಲ್. ಅದರಿಂದನೇ ಈ ಮಾತಿನ ಗಾಯನ ಇದೆ. ಆತ್ಮಗಳು ಪರಮಾತ್ಮ ಬಹಳ ಕಾಲ ಅಗಲಿದ್ರು. ವಹಾತೋ ನೈ ಪಡಾತಾ ಹೂಂ. 5,000 ವರ್ಷ ಅಗಲಿ ಈಗ ಸೇರಿದ್ದೀವಿ. ಆದ್ರೆ ಈ ವಿದ್ಯೆ ನಾನು ಅಲ್ಲೆಲ್ಲೋ ಓದಿಸಲ್ಲ ಮಕ್ಕಳೇ, ನಾನು ಇಲ್ಲೇ ಓದಿಸೋದು. यहाँ ही आकर पढ़ाता हूँ और सभी आत्माओं को अपना अपना शरीर है. ये बाप तो है सुप्रीम ಆತ್ಮ. ಎಲ್ಲ ಆತ್ಮಗಳಿಗೂ ಅವ್ರವ್ರದೇ ಆದ ಶರೀರ ಇದೆ. ಬಾಬೋರಂತೂ ಸುಪ್ರೀಂ ಆತ್ಮ, ಅವರಿಗೆ ಶರೀರ ಇಲ್ಲ. ಆ ಆತ್ಮದ ಹೆಸರು, ಸುಪ್ರೀಂ ಆತ್ಮದ ಹೆಸರು ಶಿವ. ಜಾನ್ತೆ ಹೇ ಶರೀರ್ ಅಮಾರ ನಹಿ. ಶಿವಬಾಬಾವ್ರಿಗೆ ಗೊತ್ತಿದೆ ಈ ಶರೀರ ನಂದಲ್ಲ, ಇದು ಲೋನ್ ತಗೊಂಡಿದ್ದೀನಿ. ನಾನು ಸುಪ್ರೀಂ ಆತ್ಮ, ನನ್ನ ಮಹಿಮೆನೇ ಬೇರೆ. ಪ್ರತಿಯೊಬ್ಬರ ಮಹಿಮೆನೂ ಅವರವ್ರದೇ ಬೇರೆ. ಪ್ರತಿ ಆತ್ಮದ್ದು ಅವರವ್ರದೇ ಬೇರೆ ಮಹಿಮೆ. ಗಾಯನ್ ಬಿ ಹೇನ ಪರಂಪಿತ ಪರಮಾತ್ಮ ಬ್ರಹ್ಮ ದ್ವಾರ ಸ್ಥಾಪನಾ ಕರ್ತೆ ಹೇ. ಗಾಯನನೂ ಇದೆ. ಪರಂಪಿತ ಪರಮಾತ್ಮ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡ್ತಾರೆ. ಅವರು ಜ್ಞಾನದ ಸಾಗರ. ಯಾರು? ಶಿವಬಾಬಾವರು ಜ್ಞಾನದ ಸಾಗರ. ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜ ರೂಪ. ಅವರು ಸತ್ಯ, ಚೈತನ್ಯ, ಆನಂದ, ಸುಖ, ಶಾಂತಿ ಎಲ್ಲದರ ಸಾಗರ. ಇದೆಲ್ಲ ಬಾಬೋರ ಮಹಿಮೆ. बच्चों को बाप की प्रॉपर्टी का मालूम रहता. हमारे बाप के पास ये कारखाना है, ये मिल है, नशा रहता है ना. ಮಕ್ಕಳಿಗೆ ತಮ್ಮ ತಂದೆಯ ಪ್ರಾಪರ್ಟಿ ಗೊತ್ತಿರುತ್ತೆ. ಓ, ನಮ್ಮ ತಂದೆ ಹತ್ರ ಇಷ್ಟು ದೊಡ್ಡ ಕಾರ್ಖಾನೆ ಮಾಲೀಕ ನಮ್ಮ ತಂದೆ, ಇಂಥ ಮಿಲ್ ಇದೆ, ಎಷ್ಟೊಂದು ನಶೆ ಇರುತ್ತಲ್ಲ ಮಕ್ಕಳಿಗೆ. बच्चा ही उस प्रॉपर्टी का मालिक बनता. ये प्रॉपर्टी तो एक ही बार मिलती है. ಆಮೇಲೆ ಮಕ್ಕಳೇ ಆ ಪ್ರಾಪರ್ಟಿಗೆ ಮಾಲೀಕರಾಗ್ತಾರೆ. ಆದ್ರೆ ಈ ಪ್ರಾಪರ್ಟಿ ಒಂದೇ ಸಲ ಸಿಗದು, ಸಂಗಮ ಯುಗದಲ್ಲಿ ಮಾತ್ರ ಸಿಗದು. बाबा के पास क्या प्रॉपर्टी है वह सुना है. तुम आत्मा है तो अमर हो. ಬಾಬೋರ ಹತ್ರ ಏನೇನ್ ಪ್ರಾಪರ್ಟಿ ಇದೆ ಇದೆಲ್ಲ ಗೊತ್ತಿದೆಯಾ ನಿಮ್ಗೆ? ಕೇಳಿದ್ದೀರಾ? ಬಾಬೋರ ಹತ್ರ ಏನೇನ್ ಪ್ರಾಪರ್ಟಿ ಇದೆ? ಬಾಬೋರು ಅವಿನಾಶಿ, ಅವ್ರ ಹತ್ರ ಇರೋ ಪ್ರಾಪರ್ಟಿನೂ ಅವಿನಾಶಿ. ಜ್ಞಾನ, ಗುಣ, ಶಕ್ತಿ, ಎಲ್ಲ ಗುಣಗಳು, ಎಲ್ಲ ಶಕ್ತಿಗಳು, ಇದೆಲ್ಲ ಬಾಬೋರ ಹತ್ರ ಇರೋ ಪ್ರಾಪರ್ಟಿ. ಕವಿ ಮೃತ್ಯು ಕೋ ನೈ ಪಾತೆ ಹೋ, ಪ್ರೇಮ್ ಕೆ ಸಾಗರ್ ಬಿ ಬಂತೆ ಹೋ. ನೀವು ಆತ್ಮ ಅಮರರು, ನೀವು ಆತ್ಮ ಎಂದೂ ಸಾಯೋದಿಲ್ಲ, ನೀವು ಪ್ರೇಮ ಸಾಗರರಾಗ್ತೀರಿ. ಈ ಲಕ್ಷ್ಮೀನಾರಾಯಣರು ನೋಡಿ, ಪ್ರೇಮದ ಸಾಗರ ಅವರು. ಅವ್ರ ರಾಜ್ಯ ಹೆಂಗಿತ್ತು? ಕವಿ ಲಡ್ತೆ ಜಗಡ್ತೆ ನಹಿ, ಪ್ರೇಮದ ಸಾಗರ ಆಗಿ ಇಡೀ ಅಖಂಡ ವಿಶ್ವಕ್ಕೆ ಪ್ರೇಮವನ್ನ ಹರಿಸೋಷ್ಟು ಸಾಗರ ಅವರು. ಅವರೆಂದು ಒಡೆದಾಡೋದು, ಜಗಳ ಮಾಡೋದು ಇದೆಲ್ಲ ಇಲ್ಲ. ಇಲ್ಲಿ ನೋಡಿ ಮನುಷ್ಯರು ಎಷ್ಟು ಒಡೆದಾಡ್ತಾರೆ, ಜಗಳ ಮಾಡ್ತಾರೆ. प्रेम में और कोई भी घोटाला पड़ता है तो बाप आकर विकार बंद कराते तो कितना मार पड़ती है. ಈ ಪ್ರೀತಿ ಅನ್ನೋದ್ರಲ್ಲಿ ಎಷ್ಟೊಂದು ತಪ್ಪು ಅರ್ಥಗಳು ಬಂದ್ಬಿಡುತ್ತೆ ಅಲ್ವಾ? ಪ್ರೀತಿ ಅಂದ ತಕ್ಷಣ ಆತ್ಮದಲ್ಲಿ ಇಷ್ಟು ಪ್ರೀತಿಯ ಗುಣ ಇದೆ, ಆದ್ರೆ ಅದರದ್ದು ಎಷ್ಟೊಂದು ಬೇರೆ ವಿಕಾರಗಳು ಮಿಕ್ಸ್ ಆಗ್ಬಿಡುತ್ತೆ. ಅದಕ್ಕೆ ಬಾಬೋರ್ ಬಂದು ವಿಕಾರವನ್ನ ಬಂದ್ ಮಾಡಿಸ್ತಾರೆ. ಅದಕ್ಕೆ ಎಷ್ಟೊಂದು ಗಲಾಟೆ, ಘರ್ಷಣೆಗಳು, ಪೆಟ್ಟು ಎಲ್ಲ ತಿನ್ಬೇಕಾಗತ್ತೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗ್ತೀರಿ. ಈ ಕಾಮ ಮಹಾಶತ್ರು. ಅದರಿಂದ बाबा के पास आते कहते जो भी विक्रम किए बताओ तो हल्का हो जाएगा. इसमें भी मुख्य विकार की बात है ना. ಯಾವಾಗ ನೀವು ಬಾಬೋರ್ ಹತ್ರ ಬರ್ತೀರಿ, ಬಾಬೋರ್ ಜೊತೆಗೆ ಸತ್ಯವನ್ನ ಹೇಳಿ, ಬಾಬಾ ನನ್ನಿಂದ ಇಂತಿಂತ ವಿಕರ್ಮಗಳು ಆಗಿದೆ, ಇಂತಿಂತ ವಿಕಾರಕ್ಕೆ ವಶಾಗಿ ನಾನು ಇಂತಿಂತ ಕರ್ಮ ಮಾಡಿದ್ದೀನಿ, ಬಾಬೋರಿಗೆ ಸತ್ಯವಾಗಿ ಹೇಳಿ ಹಗುರ ಆಗ್ಬಿಡ್ತೀರಾ. ಅದರಲ್ಲೂ ಮುಖ್ಯ ವಿಕಾರ ಕಾಮ ವಿಕಾರ ಏನಿದೆ ಅದು ಬಾಬೋರ್ ಮುಂದೆ ಸತ್ಯವಾಗಿಡಿ. ಬಾಬೋರು ಮಕ್ಕಳ ಕಲ್ಯಾಣ ಅರ್ಥವಾಗಿ ಕೇಳ್ತಾರೆ. बाबा को ही कहते हैं पतित पावनाओ, क्योंकि पतित विकार में जाने वाले को ही कहा जाता है.
ಬಾಬೋರನ್ನ ಕರಿತೀರಿ ಅಲ್ವಾ, ಏ ಪತಿತ ಪಾವನ ಬಾ ಅಂತ. ಯಾಕೆಂದ್ರೆ ಪತಿತರು ಅಂತ ಹೇಳೋದು ಯಾರು ಕಾಮ ವಿಕಾರಕ್ಕೆ ವಶ ಆಗ್ತಾರೋ ಅವರಿಗೆ ಈ ಪತಿತ ಅನ್ನೋ ಶಬ್ದ ಹೇಳೋದು. ಇಡೀ ಜಗತ್ತೇ ಪತಿತ ಜಗತ್ತಿದು. ಮನುಷ್ಯರು ಪತಿತರು, 5 ತತ್ವಗಳು ಪತೀತ ಆಗಿದೆ. ಯಾಕೆಂದ್ರೆ 5 ತತ್ವಗಳಲ್ಲೂ ಅದೇ ವಿಕಾರಿ ವೈಬ್ರೇಷನ್ಸ್ ಇದೆ. ಅಲ್ಲಿ ನಿಮ್ಗೆ ತತ್ವಗಳು ಪವಿತ್ರವಾಗಿರುತ್ತೆ. ಇಸ್ ಅಸುರಿ ಪೃಥ್ವಿ ಪರ್ ದೇವತಾओं की परछाया नहीं पड़ सकती है. ಇದು ಅಸುರಿ ಪೃಥ್ವಿ, ಇದು ನಾವೇ ಹೇಳ್ತೀರ ಆಸುರಿ ಜಗತ್ತು. ಇಲ್ಲಿ ದೇವತೆಗಳ ನೆರಳು ಬೀಳಕ್ಕೂ ಸಾಧ್ಯ ಇಲ್ಲ. ಲಕ್ಷ್ಮಿ ಕಾ ಆಹ್ವಾನ ಕರ್ತೆ ಪರಂತು ಯಹ ಥೋಡಿ ಆ ಸಕ್ತಿ ಹೈ. ನೋಡಿ, ದೀಪಾವಳಿಯಲ್ಲಿ ಲಕ್ಷ್ಮಿ ಆಹ್ವಾನ ಮಾಡ್ತಾರೆ, ಅದಕ್ಕೆ ಏನೇನೆಲ್ಲ ತಯಾರಿ ಮಾಡ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ ಇಲ್ಲಿ ಲಕ್ಷ್ಮಿ ಎಲ್ಲಿಂದ ಬರಕ್ ಸಾಧ್ಯ? ಮನುಷ್ಯರಿಗೆ ಲಕ್ಷ್ಮಿ ಅಂದ್ರೆ ಶ್ರೀಲಕ್ಷ್ಮಿ ಅಲ್ಲ, ದುಡ್ಡನ್ನ, ಸಂಪತ್ತು, ಚಿನ್ನ ಅದೆಲ್ಲ ಲಕ್ಷ್ಮಿ ಅಂತ ತಿಳ್ಕೊಂಡಿದ್ದಾರೆ. ಲಕ್ಷಣ ಇರೋ ಆ ಲಕ್ಷ್ಮಿ ಇಲ್ಲೆಲ್ಲಿಂದ ಬರಕ್ಕಾಗುತ್ತೆ? पांच तत्व भी बदलनी चाहिए. सतयुग है, नई दुनिया है, पुरानी दुनिया है. ಇಲ್ಲಿ 5 ತತ್ವಗಳು ಚೇಂಜ್ ಆಗ್ಬೇಕು, ಅವಾಗ್ಲೇ ಲಕ್ಷ್ಮಿ ಈ ಭೂಮಿಯಲ್ಲಿ ಕಾಲಿಡೋದು. ಸತ್ಯುಗ ಹೊಸ ಜಗತ್ತು, ಇದು ಹಳೆ ಜಗತ್ತು. ಇದೀಗ ವಿನಾಶದ ಸಮಯ. ಮನುಷ್ಯ ಏನ್ ತಿಳ್ಕೊಂಡಿದ್ದಾರೆ, ಇನ್ನೂ 40,000 ವರ್ಷಗಳಿದೆ ಅಂತ. ಯಾವಾಗ ಕಲ್ಪಕ್ಕೆ ಆಯುಷ್ಯ 5,000 ವರ್ಷ ಅಂದ್ಮೇಲೆ ಬಾಬಾ ಹೇಳ್ತಾರೆ ಒಂದು ಕಲಿಯುಗಕ್ಕೆ 40,000 ವರ್ಷ ಹೇಗಾಗಕ್ ಸಾಧ್ಯ? ಇದು ಕಿತ್ನಾ ಅಜ್ಞಾನ ಅಂಧಿಯಾರ ಹೇ, ಜ್ಞಾನ ಹೇ ನಹಿ. ಎಷ್ಟು ಅಜ್ಞಾನದ ಅಂಧಕಾರ ಇದೆ, ಅಂಧ ವಿಶ್ವಾಸ. ಅಷ್ಟು ಕಣ್ಮುಂದೆ ಸಮಯ ಕಾಣ್ತಾ ಇದೆ, ಪ್ರತ್ಯಕ್ಷ ಪ್ರಮಾಣಗಳಿದೆ. ಇನ್ನೂ ಕಲಿಯುಗ ಬಹಳ ವರ್ಷ ಇರುತ್ತೆ ಅಂತ ಅಜ್ಞಾನ ನಿದ್ರೆಯಲ್ಲಿ ಮಲ್ಕೊಳ್ಳೋದು ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು? ಬಾಬಾ ಹೇಳ್ತಾರೆ ಎಷ್ಟು ಅಜ್ಞಾನದ ಅಂಧಕಾರ ಇದೆ, ಜ್ಞಾನ ಇಲ್ಲ. ಭಕ್ತಿ ಹೇ ಬ್ರಾಹ್ಮಣೋ ಕಿ ರಾತ್, ಜ್ಞಾನ ಹೇ ಬ್ರಹ್ಮ और ಬ್ರಾಹ್ಮಣೋ ಕಾ ದಿನ್. ಭಕ್ತಿ ಅಂದ್ರೆ ಬ್ರಹ್ಮನ ರಾತ್ರಿ, ಸೋ ಬ್ರಾಹ್ಮಣರ ರಾತ್ರಿ. ಅದು ಜ್ಞಾನ ಅಂದ್ರೆ ಬ್ರಹ್ಮ ಮತ್ತು ಬ್ರಾಹ್ಮಣರ ಹಗಲು. ಪ್ರಾಕ್ಟಿಕಲ್ ಮೇ ಹೋ ರಹಾ ಹೈ. ಈಗ ಪ್ರಾಕ್ಟಿಕಲ್ ಅಲ್ಲಿ ಹಗಲು ಆಗ್ತಾ ಇದೆ. ಸಿಡಿ ಮೇ ಬಡಾ ಕ್ಲಿಯರ್ ದಿಖಾಯಾ ಹುವಾ ಹೈ, ನೈ ದುನಿಯಾ और ಪುರಾನಿ ದುನಿಯಾ ಕೋ ಆಧಾ ಆಧಾ ಕಹೆಂಗೆ. ಸಿಡಿ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಿದೆ, ಹೊಸ ಜಗತ್ತು ಹಳೆ ಜಗತ್ತು ಎರಡು ಅರ್ಧ ಭಾಗ, ಅರ್ಧ ಹೊಸದು ಅರ್ಧ ಹಳೇದು. ಅಸನೆ ಕಿ ನೈ ದುನಿಯಾ ಕೋ ಜಾಸ್ತಿ ಟೈಮ್, ಪುರಾನಿ ದುನಿಯಾ ಕೋ ಥೋಡಾ ಟೈಮ್ ದೇಂಗೆ. ಹಂಗಾಗಲ್ಲ, ಹೊಸ ಜಗತ್ತು ಜಾಸ್ತಿ ಸಮಯ, ಹಳೆ ಜಗತ್ತು ಕಡಿಮೆ ಸಮಯ, ಆತರ ಹೇಳಕ್ ಸಾಧ್ಯ ಇಲ್ಲ. ಪೂರಾ ಅರ್ಧ ಅರ್ಧ ಸಮಭಾಗ ಇದು. तो क्वार्टर भी कर सकेंगे, आधा में न हो तो पूरा क्वार्टर भी न हो सके. ಸ್ವಸ್ತಿಕಾ ಮೇ 4 ಭಾಗ ದೇತೆ ಹೇ ನಾ. ಬಾಬಾ ಹೇಳ್ತಾರೆ ಅರ್ಧದಲ್ಲಿ ಅರ್ಧ ಮಾಡಿದ್ರೆ 1/4 ಭಾಗ ಕ್ವಾರ್ಟರ್ ಆಗುತ್ತೆ. ಬಾಬಾ ಹೇಳೋದು ಸ್ವಾಸ್ತಿಕ್ ಚಿತ್ರ ಇದೆಯಲ್ಲ, 4 ಸಮಭಾಗಗಳಿದೆ. ಅಂದ್ರೆ ಒಂದನ್ನ 4 ಭಾಗ, ಒಂದು ಕಲ್ಪನಾ 4 ಭಾಗ ಮಾಡಿದೆ. ಸಮಸ್ತೆ ಹೇ ಹಮ್ ಗಣೇಶ್ ನಿಕಾಲ್ತೆ. ಆ ಬಚ್ಚೆ ಸಮಸ್ತೆ ಪುರಾನಿ ದುನಿಯಾ ವಿನಾಶೋನಿ ಹೇ. ಮನುಷ್ಯರು ಸ್ವಸ್ತಿಕ್ ಬಿಡಿಸಿ ಆಮೇಲೆ ಓಂ ಗಣೇಶಾಯ ನಮಃ ಅಂತೆಲ್ಲ ಬರೀತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ ಇದು ಹಳೆ ಜಗತ್ತು, ಇದು ವಿನಾಶ ನಿಶ್ಚಿತ. ನಾವು ಹೊಸ ಜಗತ್ತಿಗೋಸ್ಕರ ಓದ್ತಾ ಇದ್ದೀವಿ. ನಾವು ನರನಿಂದ ನಾರಾಯಣ ಆಗ್ತೀವಿ ಹೊಸ ಜಗತ್ತಲ್ಲಿ. ಶ್ರೀ ಕೃಷ್ಣ भी नई दुनिया का है. श्री कृष्ण का तो गायन हुआ, उनको महात्मा कहते क्योंकि छोटा बच्चा है. ಶ್ರೀ ಕೃಷ್ಣ ಹೊಸ ಜಗತ್ತಲ್ಲಿರೋದು, ಶ್ರೀ ಕೃಷ್ಣನ ಗಾಯನ ಇದೆ, ಅವರಿಗೆ ಮಹಾತ್ಮ ಅಂತ ಹೇಳಲಾಗುತ್ತೆ. ಏಕೆಂದ್ರೆ ಚಿಕ್ಕ ಮಗು, ಬಾಲಕೃಷ್ಣ ಅಲ್ಲ. ಚೋಟೆ ಬಚ್ಚೆ ಪ್ಯಾರೆ ಲಗ್ತೆ ಹೇ, ಚಿಕ್ಕ ಮಕ್ಕಳು ಎಲ್ಲರಿಗೂ ಇಷ್ಟ ಆಗುತ್ತೆ. ಬಡೆ ಕೋ ಇತ್ನಾ ಪ್ಯಾರ್ ನಹೀ ಕರ್ತೆ ಜಿತನಾ ಚೋಟೋ ಕೋ ಕರ್ತೆ ಹೇ. ಚಿಕ್ಕ ಮಕ್ಕಳನ್ನ ಎಷ್ಟು ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಹಂಗ್ ದೊಡ್ಡವರನ್ನ ಮಾಡಕ್ಕಾಗತ್ತಾ? ಇನ್ನು ವಯಸ್ಸಾದ್ಮೇಲೆ ಮಾಡಕ್ಕಾಗತ್ತಾ? ಬಚ್ಚೋಂ ಕಿ ಕವಿ ಕ್ರಿಮಿನಲ್ ಐ ಹೋ ನ ಸಕೆ. ಮಕ್ಕಳು ಮುಗ್ಧ, ಇನೋಸೆಂಟ್, ಅದಕ್ಕೆ ದೇವ್ರ ಸಮಾನ ಅಂತಾರೆ. ಅವರಲ್ಲಿ ಯಾವುದೇ ವಿಕಾರಿ ಭಾವನೆಗಳು ಇರೋದಿಲ್ಲ. ये आंखें भी धोखा देने वाली, इसीलिए दृष्टांत देते उसने अपनी आंखें निकाल दी. ಈ ಕಣ್ಣು ಬಹಳ ಮೋಸ ಮಾಡುತ್ತೆ ಮಕ್ಕಳೇ,
ಅದಕ್ಕೆ ಸೂರದಾಸನ್ ಕತೆ ಬರೆದು ಬಿಟ್ರು, ಕಣ್ಣು ಮೋಸ ಮಾಡುತ್ತೆ ಅಂತ ಕಣ್ಣೇ ತೆಗೆದು ಬಿಟ್ಟ ಅಂತ. ಆ ತರದ್ ಮಾತಲ್ಲ, ಈ ಕಣ್ಣನ್ನೇ ತೆಗೆದು ಬಿಡೋದಲ್ಲ. ಕಣ್ಣು ತೆಗೆದ್ರೆ ಏನ್ ಪ್ರಯೋಜನ? ವಿಕಾರಿ ಸಂಸ್ಕಾರ ಇರೋದು ಆತ್ಮದಲ್ಲಿ, ಕಣ್ಣು ಒಂದು ಮಾಧ್ಯಮ ಅಷ್ಟೇ, ಅದನ್ನ ತೆಗೆಯೋದಲ್ಲ. ತನ್ನಲ್ಲಿರೋ ವಿಕಾರಿ ಸಂಸ್ಕಾರನ ಪರಿವರ್ತನೆ ಮಾಡ್ಕೊಳ್ಳೋದು. इस समय बाबा ज्ञान की बातें समझाते, तुमको तो अभी ज्ञान की तीसरा आंक मिली है. ಈ ಸಮಯದಲ್ಲಿ ಬಾಬಾವರು ಜ್ಞಾನದ ಮಾತುಗಳನ್ನೇ ತಿಳಿಸ್ಕೊಡ್ತಾರೆ. ಮಕ್ಕಳೇ, ಈಗ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಆತ್ಮಕ್ಕೆ ಸ್ಪಿರಿಚುವಲ್ ನಾಲೆಡ್ಜ್ ಸಿಕ್ಕಿದೆ. ಆತ್ಮ ಮೇ ಹಿ ಜ್ಞಾನ ಹೇ. ಬಾಬಾ कहते मुझे ज्ञान है. ಆತ್ಮ ಕೋ ನಿರ್ಲೇಪ್ ನಹಿ ಕಹ ಸಕ್ತೆ. ಆತ್ಮದಲ್ಲೇ ಜ್ಞಾನ ಇರೋದು, ಪರಮ ಆತ್ಮನಲ್ಲೇ ಜ್ಞಾನ ಇರೋದು. ಆತ್ಮ ನಿರ್ಲೇಪ ಅಲ್ಲ. ಆತ್ಮ ಒಂದು ಶರೀರ ಬಿಡುತ್ತೆ, ಮತ್ತೊಂದು ಶರೀರ ತಗೊಳುತ್ತೆ. ಆತ್ಮ ಅವಿನಾಶಿ, ಅತಿ ಸೂಕ್ಷ್ಮ ಬಿಂದು. ಉಸ್ಮೆ 84 ಜನ್ಮೋ ಕಾ ಪಾರ್ಟ್ ಹೈ. ಈ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ಇದೆ. ऐसी बात कोई कह न सके, वह तो निर्लेप कह देते हैं. इसलिए बाबा कहते पहले आत्मा को रियलाइज करो. ಈ ತರ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆತ್ಮ ನಿರ್ಲೇಪ. ಏಕೆಂದ್ರೆ ಬಾಬಾ ಹೇಳ್ತಾರೆ, ಮೊದಲು ನೀವು ನಿಮ್ಮನ್ನ ಆತ್ಮ ಅಂತ ಅನುಭವ ಮಾಡಿ, ಆತ್ಮ ಅನುಭೂತಿ ಮಾಡಿ. कोई पूछते जानवर कहाँ जाएंगे? अरे जानवर की तो बात ही छोड़ो, पहले आत्मा को तो रियलाइज करो. ಕೆಲವರಿಗೆ ಜ್ಞಾನ ಕೇಳಕ್ ಮುಂಚೆನೆ ತನ್ನ ಬಗ್ಗೆ ತಿಳ್ಕೊಳ್ಳಲ್ಲ. ಪ್ರಾಣಿಗಳೆಲ್ಲ ಏನಾಗುತ್ತೆ, ಅವು ಎಲ್ಲಿಗೆ ಹೋಗ್ತವೆ, ಅವು ಎಲ್ಲಿಗೆ ಬರ್ತವೆ. ಅರೆ ಪ್ರಾಣಿಗಳ ಮಾತು ಬಿಡಿ, ಮೊದಲು ನೀವು ನಿಮ್ಮನ್ನ ಆತ್ಮ ಅಂತ ಅರಿವು ಮಾಡ್ಕೊಳ್ಳಿ. ನಾನು ಆತ್ಮ ಹೇಗಿದ್ದೀನಿ, ಏನು ಮಾಡ್ತಾ ಇದ್ದೀನಿ. बाबा कहते जबकि अपने को आत्मा नहीं जानते हो, मुझे फिर क्या जानेंगे. ಬಾಬಾ ಹೇಳೋದು, ನೀವು ನಿಮ್ಮನ್ನ ಆತ್ಮ ಅಂತಾನೆ ತಿಳ್ಕೊಂಡಿಲ್ಲ ಅಂದ್ರೆ ಇನ್ನ ನನ್ನನ್ನು ನೀವೇನ್ ತಿಳ್ಕೊಳಕ್ ಸಾಧ್ಯ. ಮೈನ್ ಬಾತೆ ಬಚ್ಚೋಂಕಿ ಬುದ್ಧಿ ಮೇ. ಎಲ್ಲ ಸೂಕ್ಷ್ಮ ಮಾತೆಗಳು ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ. ಆತ್ಮದಲ್ಲಿ 84 ಜನ್ಮದ ಪಾತ್ರ ಇದೆ. ಏನ್ ಪಾತ್ರ ಇದೆ ಅದನ್ನ ಮಾಡ್ತಾ ಹೋಗುತ್ತೆ. कोई फिर कहते हैं ड्रामा में नोंद है, फिर हम पुरुषार्थ ही क्यों करें. ಈಗ ಕೆಲವರಿಗೆ ಇದೊಂದು ಪ್ರಶ್ನೆ ಬರುತ್ತೆ, ಓ ಡ್ರಾಮಾದಲ್ಲಿ ಇದೆ ಫಿಕ್ಸ್ ಅಂದ್ಮೇಲೆ ನಾನು ಯಾಕೆ ಪುರುಷಾರ್ಥ ಮಾಡಬೇಕು. ಉಲ್ಟಾ ಪ್ರಶ್ನೆ. ಅರೆ ಪುರುಷಾರ್ಥ ಇಲ್ಲದೆ ಒಂದು ಲೋಟ ಒಂದು ಹನಿ ನೀರು ಸಿಗಕ್ಕೆ ಸಾಧ್ಯ ಇಲ್ಲ. ಹಂಗಲ್ಲ, ಡ್ರಾಮಾನುಸಾರ ಸ್ವತಃ ನಮ್ಗೆಲ್ಲ ಸಿಕ್ಬಿಡುತ್ತೆ. ಬಾಬಾ ಹೇಳ್ತಾರೆ ಕರ್ಮ ಅವಶ್ಯಕವಾಗಿ ಮಾಡಬೇಕು. ಕರ್ಮನೂ ಒಳ್ಳೇದು ಕೆಟ್ಟದ್ದು ಕರ್ಮ ಇದೆ. ಇದೆಲ್ಲ ಬುದ್ಧಿಯಿಂದ ತಿಳ್ಕೊಳ್ಳುವಂಥದ್ದು. ಬಾಬಾ ಕೇತೆ ರಾವಣ ರಾಜ್ಯ ಹೇ, ಇಸ್ಮೇ ತುಮಾರೆ ಕರ್ಮ ವಿಕರಂ ಬನ್ ಜಾತೆ ಹೇ. ಮಕ್ಕಳೇ, ಇದು ರಾವಣ ರಾಜ್ಯ. ಇದು ಈ ರಾವಣ ರಾಜ್ಯದಲ್ಲಿ ಎಲ್ಲರ ಕರ್ಮನೂ ವಿಕರ್ಮ, ವಿಕಾರಗಳ ವಶಾಗಿ ಮಾಡೋ ಕರ್ಮ ವಿಕರ್ಮ. ಬಾಕಿ ಮೇ ಹಿ ತುಮಕೋ ಕರ್ಮ ಅಕರಂ ವಿಕರಂ ಕಿ ಗತಿ ಸಮಜಾತಾ ಹೂಂ. ಮಕ್ಕಳೇ, ನಾನೇ ನೀವು ಮಕ್ಕಳಿಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿ ನಿಮ್ಮ ಕರ್ಮ ಅಕರ್ಮ ಇರುತ್ತೆ. ಸತ್ಯಯುಗ ತ್ರೇತಾಯುಗದ ಕರ್ಮ ಅಕರ್ಮ ಇರುತ್ತೆ. ಅಲ್ಲಿ ರಾವಣ ರಾಜ್ಯ ಇಲ್ಲ. ಇಲ್ಲಿ ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮ ಆಗುತ್ತೆ. ಗೀತಾ ಪಾಠಿ ಬಿ ಕವಿ ಅರ್ಥ ನಹಿ ಸಮಜಾತೆ ಮತ್ತು ಸಿರ್ಫ್ ಪಡ್ಕರ್ ಸುನಾತೆ. ಗೀತೆ ಹೇಳೋರು ಇದೆಲ್ಲ ಅರ್ಥವನ್ನ ಬಿಡಿಸಿ ಹೇಳಕ್ಕಾಗಲ್ಲ. ಅವರಿಗೆ ಅರ್ಥ ಗೊತ್ತಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಂಗ್ ಬಿಡಿಸಿ ಹೇಳಕ್ಕಾಗುತ್ತೆ. ಬರೀ ಓದ್ಬಿಟ್ಟು ಅದನ್ನ ಏನು ಓದ್ತಾರೆ ಅದನ್ನ ಹೇಳ್ತಾರೆ. ಶ್ಲೋಕ ಹೇಳ್ಬೋದು, ಇಲ್ಲ ಶ್ಲೋಕದ ಶಬ್ದಾರ್ಥ ಹೇಳ್ಬೋದು ಅಷ್ಟೇ. संस्कृत में श्लोक सुनाकर फिर हिंदी में अर्थ करते हैं. बाबा कहते कुछ कुछ अक्षर ठीक है. ಸಂಸ್ಕೃತ ಶ್ಲೋಕ ಓದ್ತಾರೆ, ಆಮೇಲೆ ಹಿಂದಿಯಲ್ಲಿ ಅರ್ಥೈಸ್ತಾರೆ. ಬಾಬಾ ಹೇಳ್ತಾರೆ, ಗೀತೆಯಲ್ಲೂ ಕೆಲವು ಅಕ್ಷರ ಸರಿ ಇದೆ. ಭಗವಾನ್ ವಾಚ್ परंतु भगवान किसको कहा जाता ये किसी को पता ही नहीं है. ಭಗವಾನ್ ವಾಚ ಅಂತ ಓದ್ತಾರೆ, ಆದ್ರೆ ಭಗವಂತ ಅಂತ ಯಾರಿಗೆ ಕರೀಲಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಇದೇ ಯಾರಿಗೂ ಗೊತ್ತಿಲ್ಲ ಅಂದ್ಮೇಲೆ ಇನ್ ಭಗವಾನ್ ವಾಚ ಇನ್ನೇನು ಅರ್ಥ ಆಗುತ್ತೆ. ಭಗವಂತ ಯಾರು, ಅವ್ರು ಏನ್ ಹೇಳ್ತಾರೆ, ಹೇಗೆ ಹೇಳ್ತಾರೆ, ಇದೆಲ್ಲ ನೀವು ಮಕ್ಕಳಿಗೆ ಮಾತ್ರ ಗೊತ್ತಿರೋದು. ಅಚ್ಚ, ಒಳ್ಳೇದು.
ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಬೇಹದ್ ತಂದೆಯ ಪ್ರಾಪರ್ಟಿ ಮೇ ಆತ್ಮ ಮಾಲೀಕ. ಬೇಹದ್ ತಂದೆಯ ಪ್ರಾಪರ್ಟಿಗೆ ನಾನು ಆತ್ಮ ಮಾಲೀಕ ಆಗಿದ್ದೀನಿ. ಹೇಗೆ ಬಾಬಾ ಶಾಂತಿ, ಪವಿತ್ರತೆ, ಆನಂದದ ಸಾಗರ, ಹಾಗೆ ನನ್ನ ಆತ್ಮನು ಮಾಸ್ಟರ್ ಸಾಗರ ಆಗಿದ್ದೀನಿ. ಈ ನಶೆಯಲ್ಲಿ ಇರಬೇಕು. ಎರಡನೇದು, ಡ್ರಾಮಾ ಅಂತ ಹೇಳಿ ಪುರುಷಾರ್ಥದನ್ನ ಬಿಟ್ಬಿಡ್ಬಾರ್ದು. ಡ್ರಾಮಾದಲ್ಲಿದ್ರೆ ಸಿಗುತ್ತೆ, ಡ್ರಾಮಾದಲ್ಲಿದ್ರೆ ಆಗುತ್ತೆ. ಡ್ರಾಮಾ ಅಂತ ಹೇಳಿ ಪುರುಷಾರ್ಥನ ಬಿಡಬಾರ್ದು. ಕರ್ಮ ಅವಶ್ಯಕವಾಗಿ ಮಾಡಬೇಕು. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡ್ತಾ ಹೋಗಿ. ಏಕೆಂದ್ರೆ ಎಲ್ಲರಿಗೂ ಆಸ್ತಿ ಯಾವುದು? ನಾವು ಮಾಡೋ ಕರ್ಮನೇ ನಮ್ಮ ಆಸ್ತಿ. ಶ್ರೇಷ್ಠ ಕರ್ಮವನ್ನ ಮಾಡಿ. वरदान, समय के महत्व को जान स्वयं को संपन्न बनाने वाले विश्व के आधार मूर्त भव. ಸಮಯದ ಮಹತ್ವವನ್ನು ತಿಳಿದು ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳುವಂತವರೇ ವಿಶ್ವದ ಆಧಾರ ಮೂರ್ತಿ ಭವ. सारे कल्प की कमाई का श्रेष्ठ कर्म रूपी बीज बोने का, 5000 वर्ष के संस्कार का रिकॉर्ड भरने का, विश्व कल्याण व विश्व परिवर्तन का यह समय चल रहा है. ಇಡೀ ಕಲ್ಪದಕ್ಕೆ ಸಂಪಾದನೆ, ಶ್ರೇಷ್ಠ ಕರ್ಮ ಅನ್ನೋ ಬೀಜ ಬಿತ್ತು. ಇದೆಲ್ಲ ಈಗ ಸಮಯ. ಇಡೀ ಕಲ್ಪದ ಸಂಪಾದನೆ ಇದು. ಶ್ರೇಷ್ಠ ಕರ್ಮ ಅನ್ನೋ ಬೀಜ ಬಿತ್ತದು. 5000 ವರ್ಷಗಳಿಗೆ ಸಂಸ್ಕಾರವನ್ನ ರೆಕಾರ್ಡ್ ಮಾಡ್ಕೊಳ್ಳೋದು. ವಿಶ್ವ ಕಲ್ಯಾಣ, ವಿಶ್ವ ಪರಿವರ್ತನೆ ಮಾಡೋದು. ಆ ಸಮಯ ಇವಾಗ ನಡೀತಾ ಇದೆ. ಸಂಗಮ ಯುಗದ ಸಮಯದಲ್ಲೇ ಇದೆಲ್ಲ ನಡೆಯೋದು. यदि समय के ज्ञान वाले भी वर्तमान समय को गवाते हैं या आने वाले समय पर छोड़ देते हैं तो समय के आधार पर स्वयं का पुरुषार्थ हुआ. ಈಗ ನೋಡಿ, ಸಮಯದ ಜ್ಞಾನ ಗೊತ್ತಿರೋರೆ, ಸಂಗಮ ಯುಗ ಸಮಯ ಇದೆಷ್ಟು ವ್ಯಾಲ್ಯೂಬಲ್ ಅಂತ ಗೊತ್ತಿರೋರೆ ವರ್ತಮಾನ ಸಮಯವನ್ನ ನೀವು ವ್ಯರ್ಥವಾಗಿ ಕಳೀತೀರಿ, ಅಥವಾ ಮುಂದೆ ಬರುತ್ತೆ ಆಮೇಲೆ ಅಂತ ಹೇಳಿ ಮುಂದಿನ ಸಮಯದ ಮೇಲೆ ಹಾಕ್ತೀರಿ ಅಂದ್ರೆ ಸಮಯಕ್ಕೆ ಆಧಾರ ಪರ್ ಸ್ವಯಂ ಕಾ ಪುರುಷಾರ್ಥ. ಸಮಯದ ಆಧಾರದ ಮೇಲೆ ನಿಮ್ಮ ಪುರುಷಾರ್ಥ ಆಗುತ್ತೆ. लेकिन विश्व की आधार मूर्त आत्माएं किसी भी प्रकार के आधार पर नहीं चलती है. ಆದ್ರೆ ವಿಶ್ವಕ್ಕೆ ಆಧಾರ ಮೂರ್ತಿಗಳಾದಂತ ಆತ್ಮಗಳು ಅವರು ಯಾವುದೇ ಪ್ರಕಾರದ ಆಧಾರದ ಮೇಲೆ ನಡೆಯಲ್ಲ. तो एक अविनाशी सहारे के आधार पर कलयुगी पति दुनिया से किनारा कर स्वयं को संपन्न बनाने का पुरुषार्थ करते हैं. ಈ ಒಂದು ಅವಿನಾಶಿ ಆಶ್ರಯದ ಆಧಾರದ ಮೇಲೆ ಕಲಿಯುಗಿ ಪತಿತ ಜಗತ್ತನ್ನ ಸೈಡಿಗೆ ಬಿಟ್ಟು ಸ್ವಯಂ ಸಂಪನ್ನ ಆಗೋ ಪುರುಷಾರ್ಥ ಮಾಡ್ತಾರೆ. ಸಮಯದ ಮಹತ್ವ ತಿಳಿದು ಸ್ವಯಂ ಸಂಪನ್ನ ಮಾಡ್ಕೊಳ್ಳೋದ್ರಲ್ಲಿ ಅವರೇ ಇದರಲ್ಲಿ ಮುಂದಿರ್ತಾರೆ. ಅವರೇ ಜಗತ್ತಿನ ಪರಿವರ್ತನೆಗೆ ಆಧಾರ ಮೂರ್ತಿಗಳು. ಏಕೆಂದ್ರೆ ಈ ಸಮಯ ಯಾವ್ದು ನಡೀತಾ ಇದೆ ಅನ್ನೋದು ಗೊತ್ತಿದೆ. ವಿಶ್ವ ಕಲ್ಯಾಣದ, ವಿಶ್ವ ಪರಿವರ್ತನೆಯ ಸಮಯ ಇದು. 5000 ವರ್ಷಕ್ಕೆ ಶ್ರೇಷ್ಠ ಸಂಸ್ಕಾರ ಮಾಡ್ಕೊಳ್ಳೋ ಸಮಯ, ಶ್ರೇಷ್ಠ ಕರ್ಮ ಅನ್ನೋ ಬೀಜ ಬಿತ್ತೋ ಸಮಯ ಇದು. ಇಡೀ ಕಲ್ಪದ ಸಂಪಾದನೆಯ ಸಮಯ. ಇಷ್ಟೆಲ್ಲ ಗೊತ್ತಿದ್ದವರೇ ಸಮಯನ ವ್ಯರ್ಥವಾಗಿ ಕಳೆದ್ರೆ, ಅಥವಾ ಸಮಯ ಬಂದಾಗ ಅಂತ ಸಮಯದ ಮೇಲೆ ಬಿಡ್ತೀರಿ ಅಂದ್ರೆ ಸಮಯದ ಆಧಾರದ ಮೇಲೆ ನಿಮ್ ಪುರುಷಾರ್ಥ ಆಯ್ತು. ನೀವೇನ್ ಪುರುಷಾರ್ಥ ಮಾಡಲಿಲ್ಲ, ಟೈಮ್ ನಿಮ್ಮ ಹತ್ರ ಮಾಡಿಸುತ್ತೆ. ಆದ್ರೆ ವಿಶ್ವದ ಆಧಾರ ಮೂರ್ತಿ ಆತ್ಮಗಳು ಯಾವುದನ್ನು ಆಧಾರ ಮಾಡ್ಕೊಂಡು ನಡೆಯಲ್ಲ. ಒಂದು ಅವಿನಾಶಿ ಆಶ್ರಯದ ಆಧಾರದ ಮೇಲೆ
ಈ ಕಲಿಯುಗಿ ಪತಿತ ಜಗತ್ತನ್ನ ಸೈಡಿಗೆ ಬಿಟ್ಟು ಸ್ವಯಂ ಸಂಪನ್ನ ಆಗೋ ಪುರುಷಾರ್ಥ ಮಾಡ್ತಾ ಹೋಗ್ತಾರೆ. ಸ್ಲೋಗನ್, स्वयं को संपन्न बना लो तो विशाल कार्य में स्वतः सहयोगी बन जाएंगे. ನೀವು ನಿಮ್ಮನ್ನ ಸಂಪನ್ನ ಮಾಡ್ಕೊಳ್ಳಿ. ನೀವು ಸಂಪನ್ನ ಆದ್ರೆ ಈ ವಿಶಾಲವಾದ ಕಾರ್ಯದಲ್ಲಿ ಸ್ವತಃ ನೀವು ಸಹಯೋಗಿಗಳಾಗ್ತೀರಿ. ಅಂದ್ರೆ ಬಾಬಾವರು ಅಂತಹ ಮಕ್ಕಳನ್ನ ಉಪಯೋಗಿಸ್ಕೊಳ್ತಾ ಹೋಗ್ತಾರೆ. ಬಾಬಾವರು ಡ್ರಾಮಾ, ಅದಕ್ಕೆ ಮೊದಲು ಸ್ವಯಂ ಸಂಪನ್ನಾಗಿ ಆಗ ವಿಶಾಲ ಕಾರ್ಯದಲ್ಲಿ ಸ್ವತಃ ಸಹಯೋಗಿಗಳಾಗ್ತೀರಿ. ಅವ್ಯಕ್ತ ಇಶಾರೆ, ಸಂಕಲ್ಪ ಶಕ್ತಿ ಜಮಾ ಮಾಡಿಕೊಂಡು श्रेष्ठ सेवेगे निमित्तरागी. वर्तमान समय के पुरुषार्थ में हर संकल्प को पावरफुल बनाना है. ವರ್ತಮಾನ ಸಮಯದ ಪುರುಷಾರ್ಥದಲ್ಲಿ ನಿಮ್ಮ ಪ್ರತಿ ಒಂದು ಸಂಕಲ್ಪನೂ ಪವರ್ಫುಲ್ ಮಾಡ್ಕೊಳ್ಳಿ. ಸಂಕಲ್ಪ ಹಿ ಜೀವನ್ ಕಾ ಶ್ರೇಷ್ಠ ಖಜಾನಾ ಹೈ. ಸಂಕಲ್ಪಗಳೇ ಜೀವನದ ಶ್ರೇಷ್ಠ ಖಜಾನೆಗಳು. जैसे खजाने द्वारा जो चाहे जितना चाहे उतना प्राप्त कर सकते, वैसे ही श्रेष्ठ संकल्प द्वारा सदा काल की श्रेष्ठ प्रारब्ध पा सकते हो. ಹೇಗೆ ಖಜಾನೆ ಇದ್ರೆ ಏನ್ ಬೇಕೋ ಎಷ್ಟು ಬೇಕಾದ್ರೂ ಪಡ್ಕೊಳ್ಬಹುದು. ಅದೇ ತರ ಶ್ರೇಷ್ಠ ಸಂಕಲ್ಪಗಳೇ ಖಜಾನೆ. ಅದರಿಂದ ನೀವು ಸದಾ ಕಾಲದ ಶ್ರೇಷ್ಠ ಪ್ರಾರಬ್ಧವನ್ನ ಮಾಡ್ಕೊಳ್ಬಹುದು. इसके लिए एक छोटा सा स्लोगन स्मृति में रखो कि सोच समझ करके करना और बोलना, तब सदा काल के लिए श्रेष्ठ जीवन बना सकेंगे. ಅದಕ್ಕೋಸ್ಕರ ಒಂದು ಚಿಕ್ಕ ಸ್ಲೋಗನ್ ಅನ್ನ ನೆನ್ಪಿಟ್ಕೊಳ್ಳಿ. ಯಾವುದನ್ನೇ ಮಾಡಬೇಕಾದ್ರೂ ಫಸ್ಟ್ ಯೋಚನೆ ಮಾಡಿ ಮಾತಾಡಕ್ಕೂ ಯೋಚನೆ ಮಾಡಿ ಮಾತಾಡಿ, ಆವಾಗ ಸದಾ ಕಾಲಕ್ಕೆ ಶ್ರೇಷ್ಠ ಜೀವನವನ್ನ ನೀವು ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇದು 3ನೇ ವಾರದ್ದು ಅಭ್ಯಾಸದ ಪಾಯಿಂಟು. ಶಾಂತಿ ಸ್ವರೂಪ ಸ್ಥಿತಿ. 1ನೇ ವಾರ ಜ್ಞಾನ ಸ್ವರೂಪ ಸ್ಥಿತಿ, 2ನೇ ವಾರ ಪವಿತ್ರತೆಯ ಸ್ಥಿತಿ, ಇದು 3ನೇ ವಾರ ಶಾಂತಿ ಸ್ವರೂಪ ಸ್ಥಿತಿ. ಇವತ್ತಿನ ಗುಣ, ಚಲ್ತೆ ಫಿರ್ತೆ ಕರ್ಮ ಕರ್ತೆ ಸ್ಮೃತಿ ಮೇ ರಹೆ मैं आत्मा शांत ಸ್ವರೂಪ. ನಡೀತಾ ಓಡಾಡ್ತಾ ಕರ್ಮ ಮಾಡ್ತಾನೂ ಸದಾ ಸ್ಮೃತಿ ಇರಲಿ, ನನ್ನ ಆತ್ಮ ಶಾಂತ ಸ್ವರೂಪ ಆಗಿದ್ದೀನಿ. ಶಕ್ತಿ, अंतर्मुक्ता की गुफा में बैठ शांति के सागर से अटूट कनेक्शन जोड़कर अनुभव करें, मैं आत्मा शांति की शक्ति से संपन्न हूँ. शांति की किरणें मेरे चारों तरफ फैल रही है. ಅಂತರ್ಮುಖತೆಯ ಗುಹೆಯಲ್ಲಿ ಕುಳಿತು ಶಾಂತಿ ಸಾಗರನಿಂದ ಜೊತೆ ಅಟೂಟ್ ಕನೆಕ್ಷನ್, ಬಾಬೋರ್ ಜೊತೆ ಶಾಂತಿ ಸಾಗರನ ಜೊತೆ ಅಟೂಟ್ ಕನೆಕ್ಷನ್ ಅಂದ್ರೆ ನಿರಂತರವಾದ ಕನೆಕ್ಷನ್ ಜೋಡಿಸಿ ಅನುಭವ ಮಾಡಿ, ನನ್ನ ಆತ್ಮ ಶಾಂತಿಯ ಶಕ್ತಿಯಿಂದ ಸಂಪನ್ನವಾಗಿದ್ದೀನಿ. ಶಾಂತಿಯ ಕಿರಣಗಳು ನನ್ನಿಂದ ಇಡೀ ವಿಶ್ವದ 4 ಕಡೆನೂ ಹರಡ್ತಾ ಇದೆ. ಇದನ್ನ ನೀವು ಅನುಭವ ಮಾಡಿ. ಗುಣ, ಇಡೀ ದಿನದಲ್ಲಿ ನಾನು ಶಾಂತ ಸ್ವರೂಪ ಆತ್ಮ, ನಡೀತಾ ಓಡಾಡ್ತಾ ಪ್ರತಿ ಕರ್ಮ ಮಾಡ್ತಾನೋ ಶಾಂತ ಸ್ವರೂಪ ಆತ್ಮ ಅನ್ನೋ ಸ್ಮೃತಿಯಲ್ಲಿರಿ. ಅದನ್ನೇ ಯೋಗದಲ್ಲಿ ಅಭ್ಯಾಸ ಮಾಡಿ, ನಾನು ಅಂತರ್ಮುಖತೆಯ ಗುಹೆಯಲ್ಲಿ ಕುಳಿತು ಶಾಂತಿ ಸಾಗರನ ಜೊತೆ ಅಟೂಟ್ ಕನೆಕ್ಷನ್ ಜೋಡಿಸಿ ಅನುಭವ ಮಾಡಿ, ಬಾಬೋರಿಂದ ಶಾಂತಿಯ ಶಕ್ತಿ ನನ್ನ ಮೇಲೆ ಬೀಳ್ತಾ ಇದೆ, ನಾನು ಶಾಂತಿಯ ಶಕ್ತಿಯಿಂದ ಸಂಪನ್ನ ಆಗಿದ್ದೀನಿ, ಶಾಂತಿಯ ಕಿರಣಗಳು ವಿಶ್ವದ 4 ಕಡೆನೂ ಹರಡ್ತಾ ಇದೆ. ಇದನ್ನ ವಿಶೇಷವಾಗಿ ಅನುಭವ ಮಾಡಿ. ಓಂ ಶಾಂತಿ.